ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ವೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಹೊಸ ಸ್ಟ್ರಾಟಜಿ ಮಾಡೋಣ. ಯಾವ ತರ ಅಂತಂದ್ರೆ ಪ್ರೀವಿಯಸ್ ಮಂತ್ ಹೈ ಲೋ ತಗೊಂಡು ಮತ್ತೆ ಪ್ರೀವಿಯಸ್ ವೀಕ್ ಹೈ ಲೋ ತಗೊಂಡು ಅಲ್ಲಿ ನಮಗೆ ಡಿಮ್ಯಾಂಡ್ ಝೋನ್ ಇದ್ದಾನ ಸಪೋರ್ಟ್ ಅಲ್ಲಿ ಬರ್ತಾ ಇದ್ದಾನೆ, ಏನ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಆಗಿ ಎಲ್ಲಿಂದ ಮಾರ್ಕೆಟ್ ಮೂವ್ಮೆಂಟಮ್ ಆಗುತ್ತೆ ಅಂತ ನಾವು ಅದನ್ನ ಕಂಡುಹಿಡಿದು ಅಲ್ಲಿಂದ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಾಗಿ ನಾವು ಅದ್ರ ಮೇಲೆ ಸ್ಟ್ರಾಟಜಿ ಮಾಡೋಣ. ಸೊ ಇವತ್ತು ನಾನು ಟ್ರೇಡಿಂಗ್ ವ್ಯೂ ಓಪನ್ ಮಾಡಿದ್ದೀನಿ ಅಂಡ್ ಮಂತ್ಲಿ ಕ್ಯಾಂಡಲ್ ಓಪನ್ ಮಾಡಿದ್ದೀನಿ. ಮಂತ್ಲಿ ಕ್ಯಾಂಡಲ್ ಓಪನ್ ಮಾಡಿದ್ದೀನಿ. ನಾನು ಇವಾಗ ನೋಡ್ತಾ ಇರೋದು ನಿಮ್ಗೆ ಫೆಬ್ರವರಿ ಮಂತ್. ಸೊ ಫೆಬ್ರವರಿ 2025 ಕ್ಯಾಂಡಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಈ ಮಂತ್ ಹೈ ಮತ್ತೆ ಲೋನ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಇದು ನಮ್ಗೆ ಫೆಬ್ರವರಿ ಮಂತ್ ಲೋ ಆಗಿದೆ ಅಂಡ್ ನಮ್ಗೆ ನೆಕ್ಸ್ಟ್ ಫೆಬ್ರವರಿ ಮಂತ್ ಹೈ ಆಗಿದೆ. ಇದು ನಾನು ಮಂತ್ಲಿ ಹೈ ಲೋ ಅಂತ ಡ್ರಾ ಮಾಡಿದ್ದೀನಿ. ಇದನ್ನ ನಾನು ವೀಕ್ಲಿ ಹಾಕ್ತೀನಿ. ನೆಕ್ಸ್ಟ್ ವೀಕ್ಲಿ ಹಾಕ್ತೀನಿ. ವೀಕ್ಲಿಯಲ್ಲಿ ಪ್ರೀವಿಯಸ್ ವೀಕ್, ಸೊ ಪ್ರೀವಿಯಸ್ ವೀಕ್ ನಮ್ಗೆ ಯಾವಾಗ ಫೆಬ್ರವರಿ ತನಕ ಇಲ್ಲಿಗೆ ಆಗಿತ್ತು. ನೆಕ್ಸ್ಟ್ ನಮ್ಗೆ ಇದೇ ಫೆಬ್ರವರಿ ವೀಕ್ದು ಲೋ ಆಗಿತ್ತು, ಕರೆಕ್ಟಾ? ಸೊ ಇಲ್ಲೂ ಕೂಡ ನಮ್ಗೆ ಒಂದು ಲೋ ಆಗಿದೆ. ಸೊ ಯಾವಾಗ ಮಾರ್ಚ್ ಮಂತ್ ಫಸ್ಟ್ ವೀಕ್ ಅಲ್ಲಿ ನಮ್ಗೆ ಒಂದು ಲೋ ಆಗಿದೆ ಅಂಡ್ ಮಾರ್ಚ್ ಪ್ರೀವಿಯಸ್ಲಿ ಫೆಬ್ರವರಿ ಮಂತ್ ಒಂದು ಹೈ ಇಲ್ಲ ಆಗಿದೆ. ಸೊ ಇದನ್ನ ನಾನು ವೀಕ್ಲಿ ಹೈ ಅಂತ ಕನ್ಸಿಡರ್ ಮಾಡ್ತೀನಿ ಇಲ್ಲಿ ಫೆಬ್ರವರಿಯಲ್ಲಿ. ಅಂಡ್ ನೆಕ್ಸ್ಟ್ ಇದು ನಮ್ಗೆ ಲೋ ಆಗಿತ್ತು. ಇಲ್ಲಿ ನಾವು ಯಾವ ತರ ಮಾಡ್ಬೇಕು ಸ್ಟ್ರಾಟಜಿ ಅಂತ ಇದನ್ನ 5 ಮಿನಿಟ್ಸ್ ಫ್ರೇಮ್ ಅಲ್ಲೇ ಹಾಕ್ತಾ ಇದ್ದೀನಿ. 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹಾಕಿದ್ದೀನಿ. ಸೊ ಫಸ್ಟ್ ಏನ್ ಮಾಡಿದ್ವಿ ನಾವು ಮಂತ್ಲಿ ಲೋ, ಪ್ರೀವಿಯಸ್ ಮಂತ್ ಲೋ, ಪ್ರೀವಿಯಸ್ ಮಂತ್ ಹೈ ತಗೊಂಡಿದ್ವಿ. ಅದೇ ರೀತಿ ಪ್ರೀವಿಯಸ್ ವೀಕ್ ಹೈ ಮತ್ತೆ ಪ್ರೀವಿಯಸ್ ವೀಕ್ ಲೋ ತಗೊಂಡಿದ್ವಿ. ಸೊ ಇವಾಗ ನಮ್ಗೆ ಮಾರ್ಕೆಟ್ ಪ್ರೀವಿಯಸ್ ವೀಕ್ ಲೋ ಹತ್ರ ಇದೆ. ಸೊ ಪ್ರೀವಿಯಸ್ ವೀಕ್ ಲೋ ಹತ್ರ ಇದೆ ಅಂತಂದ್ರೆ ಆ ಲೋನ್ ನಮ್ಗೆ ಮಾರ್ಕೆಟ್ ಬ್ರೇಕ್ ಆಯ್ತು. ಬ್ರೇಕ್ ಆಗಿ ನಮ್ಗೆ ಮಾರ್ಕೆಟ್ ಅಲ್ಲಿಂದ ಸಪೋರ್ಟ್ ತಗೊಂಡು ಯಾವಾಗ ಮೇಲೆ ಹೋಗುತ್ತೆ ಅಂತಂದ್ರೆ ಅಲ್ಲಿ ನಾವು ಟ್ರೆಂಡ್ ಐಡೆಂಟಿಫಿಕೇಶನ್ ಮಾಡಬೇಕು ಅಂಡ್ ಆಲ್ಸೋ ನಾವು ಪ್ಯಾಟರ್ನ್ ನ ಚೆಕ್ ಮಾಡ್ಬೇಕು. ಏನ್ ಪ್ಯಾಟರ್ನ್ ಆಗಿದೆ ಅದನ್ನ ನಾವು ಟ್ರೆಂಡ್ ಲೈನ್ ಅಲ್ಲಿ ಮುಖಾಂತರ ನಾವು ಹಾಕ್ಬೇಕಾಗುತ್ತೆ. ಎಕ್ಸಾಂಪಲ್, ಇವಾಗ ನಮ್ಗೆ ಈ ಲೋನ್ ನ ಬ್ರೇಕ್ ಮಾಡಿದೆ ಅಂದ್ರೆ ನಮ್ಗೆ ಇಲ್ಲಿಂದ ಮಾರ್ಕೆಟ್ ಏನಾಗ್ತಾ ಇದೆ, ಡೌನ್ ಟ್ರೆಂಡ್ ಆಗ್ತಾ ಇದೆ. ಸೊ ನಾವು ಇಲ್ಲಿಂದ ಕನ್ಸಿಡರ್ ಮಾಡಿ ಒಂದು ಟ್ರೆಂಡ್ ಲೈನ್ ನ ನಾನು ಹಾಕ್ತೀನಿ. ಒಂದು ಟ್ರೆಂಡ್ ಲೈನ್ ನ ನಾನು ಇಲ್ಲಿ ಹಾಕ್ತೀನಿ. ಸೊ ಒಂದು ಟ್ರೆಂಡ್ ಲೈನ್ ನ ಹಾಕ್ದೆ ಅಂದ್ರೆ ಮಾರ್ಕೆಟ್ ಏನಾಗ್ತಾ ಇದೆ, ಲೋವರ್ ಲೋ ಫಾರ್ಮೇಶನ್ ಆಗ್ತಾ ಇದೆ ಅಂಡ್ ನಮ್ಗೆ ಇಲ್ಲಿ ಸಪೋರ್ಟ್ ತಗೊಂತಾ ಇದೆ. ಸಪೋರ್ಟ್ ತಗೊಂಡು ಮಾರ್ಕೆಟ್ ಯಾವಾಗ ಮೇಲೆ ಹೋಗುತ್ತೆ ಅಂತಂದ್ರೆ ನಮ್ಗೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಈ ಟ್ರೆಂಡ್ ಲೈನ್ ಯಾವಾಗ ನಮ್ಗೆ ಮಾರ್ಕೆಟ್ ಅಪ್ ಟ್ರೆಂಡ್ ಬ್ರೇಕ್ ಆಗುತ್ತೆ ಅಲ್ಲಿಂದ ಮಾರ್ಕೆಟ್ ಮೂವ್ಮೆಂಟಮ್ ಕೊಡಕ್ಕೆ ಶುರು ಆಗುತ್ತೆ. ನೋಡಿ ಅದೇ ರೀತಿ ನಮ್ಗೆ ಇಲ್ಲಿ ಏನಾಯ್ತು, ಫಸ್ಟ್ ಕ್ಯಾಂಡಲ್ ಅಲ್ಲಿ ನಮ್ಗೆ ಬ್ರೇಕ್ಔಟ್ ಆಯ್ತು. ಸೊ ಇಲ್ಲಿ ಕನ್ಸಾಲಿಡೇಷನ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡಿ ಕಂಪ್ಲೀಟ್ಲಿ ಇಲ್ಲಿ ಏನಾಯ್ತು, ಕನ್ಸಾಲಿಡೇಷನ್ ಆಯ್ತು. ಈ ಕನ್ಸಾಲಿಡೇಷನ್ ಆದ್ಮೇಲೆ ಇಲ್ಲಿಂದ ಮಾರ್ಕೆಟ್ ಏನಾಯ್ತು, ಒಂದೇ ಒಂದು ಕ್ಯಾಂಡಲ್ ಬ್ರೇಕ್ ಆಯ್ತು. ಸೊ ಒಂದೇ ಒಂದು ಕ್ಯಾಂಡಲ್ ಬ್ರೇಕ್ ಆದ್ಮೇಲೆ ಅಲ್ಲಿಂದ ಮಾರ್ಕೆಟ್ ಏನಾಯ್ತು, ಅಪ್ ಟ್ರೆಂಡ್ ಆಗಕ್ಕೆ ಶುರು ಆಯ್ತು. ಸೊ ಅಂದ್ರೆ ಈ ರೀತಿ ನೀವು ಮಾರ್ಕೆಟ್ ಟ್ರೆಂಡ್ ಐಡೆಂಟಿಫಿಕೇಶನ್ ಮಾಡಬೇಕು ಅಂಡ್ ಆಲ್ಸೋ ಅದನ್ನ ಸ್ಟ್ರಾಟಜಿ ಕೂಡ ಇದು ನಿಮ್ಗೆ ಅಪ್ ಟ್ರೆಂಡ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಪ್ರೀವಿಯಸ್ ಮಂತ್ ಹೈ, ಪ್ರೀವಿಯಸ್ ಮಂತ್ ಲೋ ತಗೋಬೇಕು. ಅದೇ ರೀತಿ ಪ್ರೀವಿಯಸ್ ವೀಕ್ ಹೈ, ಪ್ರೀವಿಯಸ್ ವೀಕ್ ಲೋ ತಗೋಬೇಕು. ಅಲ್ಲಿಂದ ಮಾರ್ಕೆಟ್ ನಮ್ಗೆ ಎಲ್ಲಿ ಟ್ರೆಂಡ್ ಬ್ರೇಕ್ಔಟ್ ಆಗುತ್ತೆ, ಯಾವ ತರ ಪ್ಯಾಟರ್ನ್ ಬರುತ್ತೆ ಅಂತ ನೀವು ನೋಡ್ಕೊಂಡು ಅದನ್ನ ಟ್ರೆಂಡ್ ಐಡೆಂಟಿಫಿಕೇಶನ್ ಮಾಡ್ಕೊಂಡು ಅಲ್ಲಿಂದ ನೀವು ಟ್ರೆಂಡ್ ರೈಡ್ ಮಾಡ್ಕೊಂತ ಹೋಗ್ಬೋದು. ಅಂದ್ರೆ ಇದು ನಿಮ್ಗೆ ಒಳ್ಳೆ ಸಪೋರ್ಟ್ ಇಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಶುರು ಆಗುತ್ತೆ. ಸೊ ಈ ಸ್ಟ್ರಾಟಜಿ ನಿಮ್ಗೆ ಪ್ರತಿ ವೀಕು ಪ್ರತಿ ಮಂತ್ ಅಲ್ಲೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಒಂದ್ಸತಿ ನೀವು ಬ್ಯಾಕ್ ಟೆಸ್ಟ್ ಮಾಡಿ ನಿಮ್ಗೆ ಅದ್ರ ಗೊತ್ತಾಗುತ್ತೆ. ಸೊ ಈ ತರ ಏನಾದ್ರು ಸಿಚುವೇಶನ್ ಬಂದಾಗ ಈಸಿಯಾಗಿ ನಾವು ಡೈರೆಕ್ಷನ್ ಐಡೆಂಟಿಫೈ ಮಾಡಬಹುದು. ಬುಲ್ಲಿಶ್ ಹೋಗುತ್ತೆ ಸಪೋರ್ಟ್ ಇಂದ ಅಂತ ಅರ್ಥ. ಅದೇ ರೀತಿ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಿದೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿಂದ ಕೆಳಗಡೆ ಬೀಳುತ್ತೆ ಅಂತ ನಾವು ಕೂಡ ಟ್ರೆಂಡ್ ಐಡೆಂಟಿಫಿಕೇಶನ್ ಮಾಡಿ ನಾವು ಟ್ರೇಡ್ಸ್ ನ ತಗೋಬಹುದಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಷಯ. ಸೊ ಇನ್ನು ಯಾವೆಲ್ಲ ಹೊಸ ಕಂಟೆಂಟ್ ಬೇಕಂತಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಅದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ತಿಳಿಸೋಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು. ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.